ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು ಅಕ್ಕ, ನಿನಗೆ ನಾನು ಥ್ಯಾಂಕ್ಸ್ ಅಂತ ಹೇಳಿದ್ರೆ ತುಂಬ ಚಿಕ್ಕ ಪದ ಆಗತ್ತೆ. ನೀನಿರಲಿಲ್ಲ ಅಂದರೆ ನಾನಿವತ್ತು ಜೈಲ್ ಪಾಲಾಗ್ಬಿಡ್ತಾ ಇದ್ದೆ. ಓಂಕಾರ್, ಮೊದಲು ಹೇಳು ಹೇಳು, ಏನ್ ಮಾಡ್ತಿದ್ಯಾ? ತಪ್ಪೆಲ್ಲರೂ ಮಾಡ್ತಾರೆ, ಹಾಗಂತ ಹೀಗೆಲ್ಲ ಮಾಡಬಾರ್ದು ಓಂಕಾರ್. ನೀ ನನ್ನ ತಮ್ಮ ಕಣೋ. ನನ್ನ ಪ್ರತಿ ಕೆಲಸದಲ್ಲೂ ನೀನು ನನಗೆ ಸಪೋರ್ಟ್ ಮಾಡೋ ಹಾಗೆ ನಾನು ನಿನಗೆ ಸಪೋರ್ಟ್ ಮಾಡಿದ್ದೀನಿ. ಇಷ್ಟಕ್ಕೂ ಅಥರ್ವನೋ ವಿರಾಟೋ ಏನಾದರೂ ತಪ್ಪು ಮಾಡಿದ್ರೆ ನಾನು ಹೇಗೆ ಕಾಪಾಡ್ಕೊಳ್ತಾ ಇದ್ನೋ ಹಾಗೆ ನಿನ್ನನ್ನು ಕಾಪಾಡ್ಕೊಳ್ಳೋದು ಕೂಡ ನನ್ನ ಕರ್ತವ್ಯ. ಅತ್ತಿಗೆ, ಆದರೂ ಇನ್ನಿದ್ರ ಬಗ್ಗೆ ಮಾತು ಬೇಡ. ಇಷ್ಟಕ್ಕೂ ನೀವಿಬ್ರು ನನ್ನ ಕ್ಷಮಿಸ್ಬೇಕು. ನಿಮಗೆ ನಾನು ಕೊಟ್ಟು ಮಾತಿನ ಪ್ರಕಾರ ಇಶಾನಿನ ಈ ಮನೆ ಸೊಸೆ ಮಾಡ್ಕೊಳಕ್ ಆಗ್ಲಿಲ್ಲ. ಸೊಸೆ ಆಗದೆ ಇದ್ರೆ ಏನದ್ಗೆ? ನೀವು ಅವಳನ್ನ ಮಗಳ ಥರ ಮನೆ ತುಂಬಿಸ್ಕೊಂಡಿದ್ದೀರಲ್ಲ, ಅಷ್ಟು ಸಾಕು. ತ್ರಿಲೋಚನ, ನನ್ನ ಬಗ್ಗೆನೇ ಬಾಯಿ ಬಂದ ಹಾಗೆಲ್ಲ ಮಾತಾಡಿದ್ದೆ ಅಲ್ವಾ? ಈ ವಸುಂಧರನ ಅಂದವರು ಕಾಲ್ ಕೆಳಗಡೆ ಬಿದ್ದು ಉರುಳು ಸೇವೆ ಮಾಡುವವರೆಗೂ ನಾನ್ ಬಿಡಲ್ಲ. ಮೇಡಮ್, ಇವತ್ತು ಓಂಕಾರು ತ್ರಿಲೋಚನ ಮೆನು ಸೆಲೆಕ್ಟ್ ಮಾಡ್ತಾರೆ. ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡು. ಥ್ಯಾಂಕ್ಸ್ ಅಕ್ಕ. ನೋಡಮ್ಮ, ಇವತ್ತು ನಾಟಿ ಸ್ಟೈಲಲ್ಲಿ ಅಡುಗೆ ಆಗಬೇಕು. ಹಳ್ಳಿನಲ್ಲಿ ವರ್ಷದಡ್ಕನ್ನ ಯಾವ ಥರ ಆಚರಣೆ ಮಾಡ್ತಾರೋ ಹಾಗೆ ಬಂಬಾಟಾಗಿ ಅಡುಗೆ ಮಾಡಿಬಿಡು. ಓಂಕಾರ್, ನಿನ್ನ ಖುಷಿಗೆ ನಿಮ್ಮ ಅಕ್ಕ ಕಾರಣ ಅಲ್ಲ. ಧರ್ಮೇಂದ್ರ ಅವರು ಎಲ್ಲ ಸಾಕ್ಷಿಗಳನ್ನ ನಿಮ್ಮ ಅಕ್ಕನ ಕೈಲಿ ಕೊಟ್ಟಿದ್ದು ಭೈರವಿ ಮೇಲಿರೋ ಪ್ರೀತಿಯಿಂದಾನೇ ಹೊರತು ನಿಮ್ಮ ಅಕ್ಕ ನಿಮ್ಮಮ್ಮ ಹಾಕಿರೋ ಧಮಕಿಯಿಂದ ಅಲ್ಲ. ಅವ್ರ ಹೆಂಡತಿ ಸಾವಿನ ದುಃಖನ ಮಗಳಿನ ನಗುನಲ್ಲಿ ಮರಿತಾ ಇರೋರು ನಿಜವಾಗ್ಲೂ ಗ್ರೇಟ್. ಮತ್ತೆ ಇದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೋಬೇಡ. ಇಲ್ಲ ಅಣ್ಣ, ಇಂಥ ತಪ್ಪು ಇವರಿಂದ ಇನ್ಯಾವತ್ತೂ ಆಗಲ್ಲ ಅಲ್ವಾ ಓಂಕಾರ್? ಇನ್ ಮುಂದೆನಾದ್ರೂ ಇಂಥ ತಲೆ ಹರಟೆ ಕೆಲ್ಸಗಳಿಗೆ ಕೈ ಹಾಕ್ಬೇಡ. ಇಲ್ಲಿ ನಿಮ್ಮ ಅಕ್ಕನ ಕಾಲಿಡ್ಕೊಳ್ಳೋ ಬದಲು ಅಲ್ಲಿ ಧರ್ಮೇಂದ್ರ ಅವ್ರು ಕಾಲಿಡ್ಕೊಂಡಿದ್ರೆ ಒಳ್ಳೇದಿತ್ತು. ಕುಮಾರ್, ನೀನು ಅಷ್ಟೇ. ಭೈರವಿ ವಿರಾಟನ್ ಮದುವೆ ಆದ್ಲು ಅನ್ನೋ ಒಂದೇ ಕಾರಣಕ್ಕೆ ಧರ್ಮೇಂದ್ರ ಅವರು ಆ ನಿರ್ಧಾರನ ತಗೊಂಡಿದ್ದಾರೆ. ನೆನಪಿಟ್ಕೊಂಡ್ರೆ ಒಳ್ಳೇದು. ಅಕ್ಕ, ಅವ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡ್ಸ್ಕೋತೀಯ? ನೀನೇನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ನೋಡಮ್ಮ, ಇವತ್ತು ಅಡುಗೆ ಎಲ್ಲ ಸಖತ್ತಾಗಿರಬೇಕು. ಹಾಗೆ ಇವತ್ತು ಹಬ್ಬ, ಮನೇಲಿ ಎಲ್ಲರೂ ಸೇರಿ ಇಸ್ಪೀಟ್ ಆಡ್ತೀವಿ. ಅದಕ್ಕೆ ಬೇಕಾಗಿರೋ ಸ್ನ್ಯಾಕ್ಸು, ಜ್ಯೂಸು ಎಲ್ಲ ಟೈಮ್ ಸರಿಯಾಗಿ ರೆಡಿ ಮಾಡ್ಕೊಂಡು ತಂದ್ಕೊಡೋ ಜವಾಬ್ದಾರಿ ನಿಂದು. ಓಂಕಾರ್, ಬೇಕಾಗಿದ್ದನ್ನ ಮಾಡಿಸ್ಕೊಂಡು ತಿನ್ನು. ಆದರೆ ಈ ಮನೆಯಲ್ಲಿ ಇಸ್ಪೀಟ್ ಆಟ ಅದನ್ನ ಮಾತ್ರ ಆಡೋಂಗಿಲ್ಲ. ಅಲ್ಲ ಅಕ್ಕ, ಹಬ್ಬದಲ್ಲಿ ಇಸ್ಪೀಟ್ ಆಟ ಆಡೋದು ಪದ್ಧತಿ ಅಲ್ವಾ? ಬೇಡ ಅಂತ ಹೇಳಿದ್ನಲ್ಲ. ಆಯ್ತಕ್ಕ, ನೀನು ಹೇಳಿದ್ಮೇಲೆ ಮುಗೀತು. ಇನ್ಯಾವತ್ತೂ ಆ ಇಸ್ಪೀಟ್ ಎಲೆನ ಈ ಕೈಯಲ್ಲಿ ಮುಟ್ಟಲ್ಲ. ಅಪೇಕ್ಷಾ, ಯಾರಿಗಾದ್ರೂ ಕಾಯ್ತಾ ಇದೆಯಮ್ಮ? ಹಾ ಡ್ಯಾಡ್, ಇಶಾನಿ ಬರ್ತೀನಿ ಅಂತ ಹೇಳಿದ್ಲು. ಅವಳಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ. ಇದೇನು ಇದಕ್ಕಿದ್ದಾಗೆ ಮೀಟಿಂಗಾ? ಅದು ಭೈರವಿ. ಅಪೇಕ್ಷಾ, ದಯವಿಟ್ಟು ಇನ್ನು ಮುಂದೆ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ನಿನ್ನೆ ನೀನಾಗೆ ಫೋನ್ ಮಾಡಿದ್ರು. ವಸುಂಧರಾ ಒಂದ್ಸತಿ ನಿನ್ನ ಹಬ್ಬಕ್ಕೆ ಬಾ ಅಂತ ಕೂಡ ಮನೆ ಕರೀಲಿಲ್ಲ. ಇನ್ನು ಅಥರ್ವ ನಮ್ಮನೆಗೆ ನೇರವಾಗಿ ಬಂದು ಅವನ ಡಿಸಿಷನ್ನ ನಿನಗೆ ಹೇಳಾಗಿದೆ. ನೀನೀಗ ಈ ರೀತಿ ದುಡ್ಕೋದು ಅಷ್ಟು ಸರಿಯಲ್ಲಮ್ಮ. ಯಾತಕ್ಕೂ
ನಿಮ್ಮಮ್ಮ ಹೇಳಿದ ಹಾಗೆ ನೀನು ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳೋದು ಒಳ್ಳೆಯದು. ಏನ್ ಡ್ಯಾಡ್ ಹೀಗೆ ಮಾತಾಡ್ತಾ ಇದ್ದೀರಾ? ನನಗೆ ಅಥರ್ವ ಇಲ್ದೆ ಬದುಕಕ್ಕಾಗಲ್ಲ ಅಂತ ನಿಮಗೂ ಕೂಡ ಗೊತ್ತು. ಅಲ್ಲಮ್ಮ ಅಪೇಕ್ಷಾ, ಕಾಲೇಜ್ನಲ್ಲಿ ಭವಾನಿಗೆ ಅಥರ್ವನ ಪ್ರೀತಿ ಫಸ್ಟ್ ಸಿಕ್ತು ಅಂತ ಹೇಳಿ ಅವನನ್ನಾಗಿ ಬಿಟ್ಟು ಬಂದೆ. ಆಗ್ಲೇ ನೀ ಇಷ್ಟೊಂದು ಹಠ ಮಾಡಿದ್ದಿದ್ರೆ ಬಹುಶಃ ನೀನೀಗ ಭವಾನಿ ಜಾಗದಲ್ಲಿ ಇರಬಹುದಿತ್ತು. ಯಾತಕ್ಕೆ ಯೋಚನೆ ಮಾಡಮ್ಮ ಪ್ಲೀಸ್. ಅವತ್ತು ಅವ್ನ್ ಸಿಗಲ್ಲ ಅಂತ ಬಿಟ್ಟೆ, ಇವತ್ತು ಅವ್ನ್ ಸಿಗ್ತಾ ಇದ್ದಾನೆ, ಯಾಕೆ ಬಿಟ್ಕೊಡ್ಬೇಕು ಡ್ಯಾಡ್? ನೋಡಪೇಕ್ಷಾ, ಇದೇ ನಿನ್ನ ಕಡೆ ನಿರ್ಧಾರ ಆದರೆ ಅಥರ್ವನ ವಿಷಯದಲ್ಲಿ ನನ್ನ ಸಪೋರ್ಟ್ ನಿನಗೆ ಸಿಗೋದಿಲ್ಲ. ಏನ್ ಹೇಳ್ತಾ ಇದ್ದೀರಾ ಡ್ಯಾಡ್? ಹೌದು ಅಪೇಕ್ಷಾ, ಸುಧಾ ಹೇಳೋ ಹಾಗೆ ನೀನು ಸ್ವಲ್ಪ ಈ ವಿಷಯದಲ್ಲಿ ಯೋಚನೆ ಮಾಡೋದು ಒಳ್ಳೆಯದು. ಡ್ಯಾಡ್ 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 ನಿಂತ್ಕೊಳೆ. ಯಾಕೆ ಬಂದೆ ಇಲ್ಲಿಗೆ? ಇನ್ನು ಏನ್ ಉಳಿಸಿದ್ಯಾ ಅಂತ ಕೇಳೋಕ್ ಬಂದಿದ್ಯಾ? ಮನೆನ ದೋಚ್ಕೊಂಡು ಹೋಗಿ ಬಂದಿರ್ಬೇಕು. ನಾನ್ ಡ್ಯಾಡಿ ನೋಡ್ಬೇಕು, ದಾರಿ ಬಿಡಿ. ಡ್ಯಾಡಿ ಡ್ಯಾಡಿ ಅನ್ಕೊಂಡು ಡ್ಯಾಡಿನ ಬರಿಗೈ ಮಾಡಿ ಸಾಕು. ಇವಾಗ ನಿಂದು ಯಾವ ಪ್ಲಾನು ವರ್ಕೌಟ್ ಆಗಲ್ಲ, ಸುಮ್ಮನೆ ವಾಪಸ್ ಹೋಗ್ತಿರೋ. ನಿಮ್ ಹತ್ರ ಮಾತಾಡೋದಕ್ ನಾನ್ ಬಂದಿದ್ದಲ್ಲ. ಯಾರ ಹತ್ರ ಮಾತಾಡಕ್ಕೂ ನಾನ್ ಬಿಡಲ್ಲ. ಡ್ಯಾಡ್ ಯಾಕೆ ಹೀಗ್ ಮಾಡಿದ್ರಿ? ನಾನ್ ಮಾಡ್ಬೇಕು ಅನ್ಸಿದ್ದೆ ನಾನ್ ಮಾಡಿದ್ದು. ಇಲ್ಲ ಡ್ಯಾಡ್, ನೀವ್ ತಪ್ಪು ಮಾಡಿದ್ರಿ. ನಾವ್ ಇಷ್ಟು ವರ್ಷ ಯಾಕೆ ಕಾಯ್ತಿದ್ವಿ ಅನ್ನೋದ್ ಮರ್ತ್ಬಿಟ್ರ? ಆ ವಿಷಯ ಬೇಡಮ್ಮ ಇವಾಗ. ಕೂತ್ಕೋ, ತುಂಬಾ ಮಾತಾಡ್ಬೇಕು. ನಾನು ಮಾತಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು. ಅಲ್ಲ ಡ್ಯಾಡ್, ಯಾಕೆ ಹೀಗ್ ಮಾಡಿದ್ರಿ? ನಾನು ಈ ಮನೆಗ್ ಬಂದಿದ್ದ ಉದ್ದೇಶ ಏನ್ ಹೇಳಿ? ನಿಮ್ ಹೆಂಡತಿನ ಕೊಂದವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಾನೆ ತಾನೆ ಇಲ್ಲಿಗೆ ನೀವ್ ನನ್ನ ಕರ್ಕೊಂಡ್ ಬಂದಿದ್ದು. ಇರ್ಬೋದು ಅಲ್ಲ, ಅದಕ್ಕೆ ನಾನು ಈ ಮನೆ ಬಿಟ್ಟು ಆ ಮನೆ ಸೇರಿದ್ದು. ಅಷ್ಟಕ್ಕೂ ನಾನ್ ಕೊಟ್ಟಿದ್ದ ಸಾಕ್ಷಿನೆಲ್ಲ ಯಾಕೆ ವಾಪಸ್ ತಂದ್ಕೊಡ್ಬೇಕಿತ್ತು? ಅದು ಅಲ್ದೆ ಅವ್ರಿಗೆ ಆಸ್ತಿನೂ ಕೊಡ್ತೀನಿ ಅಂತ ಮಾತ್ ಕೊಟ್ಟಿದ್ದೀರಂತೆ. ಯಾಕೆ ನಿನಗ್ ಗೊತ್ತಿರ್ಲಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ಜಾನು. ಅಲ್ಲ ಡ್ಯಾಡ್, ನಾನ್ ಯಾವತ್ತಾದ್ರೂ ಪ್ರಾಪರ್ಟಿ ಬೇಕು ಅಂತ ನಾನ್ ನಿಮ್ ಹತ್ರ ಕೇಳಿದ್ನಾ? ಇಲ್ಲ ಮಗಳೇ. ಮತ್ತೆ ಯಾಕೆ ಹೀಗ್ ಮಾಡ್ತಿದ್ದೀರಾ? ಕೊಟ್ರೆ ತಪ್ಪೇನಮ್ಮ, ಸಂಬಂಧಗಳು ಮುಖ್ಯ, ಆಸ್ತಿ ಮುಖ್ಯ ಅಲ್ಲ. ಇದನ್ನ ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ? ನೀವ್ ಹೀಗ್ ಮಾಡೋದ್ ಬೇಕಾಗಿರ್ಲಿಲ್ಲ ಡ್ಯಾಡ್. ಹೀಗೆ ಇನ್ನೋಸೆಂಟ್ ಆಗಿ ಮಾತಾಡಿ ಇನ್ನು ನಮ್ಮನೇಲಿ ಏನ್ ಕಿತ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಜಾನು, ನೀನ ಹೀಗ್ ಮಾತಾಡ್ತಿರೋದು? ಹೌದು, ನಾನೇ ಮಾತಾಡ್ತಿರೋದು. ನೀನ್ ಹೀಗೆ ನೈವಾಗ್ ಮಾತಾಡ್ಕೊಂಡು ಡ್ಯಾಡ್ನ ನಿನ್ ದಾರಿಗೆ ಎಳ್ಕೋಬಹುದು, ಆದ್ರೆ ನನ್ನನ್ನಲ್ಲ. ಜಾನು, ಏನ್ ಮಾತಾಡ್ತಿದ್ಯಾ? ಇರೋದನ್ನೇ ಹೇಳ್ತಾ ಇದ್ದೀನಿ. ಅಯ್ಯೋ ಜಾನು, ನನ್ನ ನಿಮ್ಮ ಅಕ್ಕ ಕಡೆ. ಶೋ, ನನ್ನ ಅಕ್ಕನ್ನ ನಿನಗ್ ಯಾಕೆ ಹೋಲ್ಸ್ಕೊತಿದ್ಯಾ? ನಿನ್ ಪ್ರೀತಿ ಏನು ಅಂತ ನನಗ್ ಚೆನ್ನಾಗಿ ಅರ್ಥ ಆಗಿದೆ.